ಹಾಗೆ ಇದ್ರ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ಇದು 140 HP ಅಂಡ್ 400 Nm ಟಾರ್ಕ್ ರಿಲೀಸ್ ಮಾಡುತ್ತೆ. ಹಿಂಗಾಗಿ ಪಿಕಪ್ ತುಂಬಾ ಚೆನ್ನಾಗಿ ಬರುತ್ತೆ ಗಾಡಿಗೆ. 3 ಲೀಟರ್ ಇಂಜಿನ್ 4 ಪಿಸ್ಟನ್ ಜೊತೆಗೆ. ಇಂಜಿನ್ ಕೂಡ ಎಷ್ಟು ಸ್ಮೂತ್ ಆಗಿದೆ ನೋಡಿ, ಫುಲ್ ಸ್ಮೂತ್ ಇದೆ ಗಾಡಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅದು 1 ಲಕ್ಷ ಓಡಿರೋದು ಅವಾಗ್ಲೇ ತೋರಿಸಿದೀನಿ. ಪಕ್ಕದಲ್ಲ ಆಡ್ ಬ್ಲೂ ಟ್ಯಾಂಕು. ಇದ್ರ ಆಡ್ ಬ್ಲೂ ಕೆಪಾಸಿಟಿ ಬಂದು 27 ಲೀಟರ್ ಬರುತ್ತೆ ಇದಕ್ಕೆ. ಹಾಗೆ ಇದ್ರ ಪಕ್ಕನೇ ಇದೆ ನೋಡಿ. ಇದು ಆಲ್ರೆಡಿ 1 ಲಕ್ಷ ರನ್ನಿಂಗ್ ಆಗಿದೆ. ಹಂಗಾಗಿ ಗಾಡಿ ಪರ್ಫಾರ್ಮೆನ್ಸ್ ಯಾವ ತರ ಇದೆ, ಗಾಡಿ ಹೆಂಗೆ ಏನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ನೀವು ನೋಡ್ತಾ ಇದ್ದೀರಾ ನಾನು ಹಿಂದೆ ನಿಂತಿರೋ ಗಾಡಿ ECR 2095 XP ಗಾಡಿ. ಇದು ಬಂದು 2022 ಮಾಡಲು. ಇದನ್ನ ಗಾಡಿ ರಿವ್ಯೂ ಮಾಡಕ್ ಹೋಗ್ತಾ ಇದ್ದೀನಿ, ಬನ್ನಿ ರಿವ್ಯೂ ಮಾಡೋಣ. ಇದು ಆಲ್ರೆಡಿ 1 ಲಕ್ಷ ರನ್ನಿಂಗ್ ಆಗಿದೆ. ಹಂಗಾಗಿ ಗಾಡಿ ಪರ್ಫಾರ್ಮೆನ್ಸ್ ಯಾವ ತರ ಇದೆ, ಗಾಡಿ ಹೆಂಗೆ ಏನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಹಾಗೆ ಯಾರ್ಯಾರು ದಯವಿಟ್ಟು ಚಾನೆಲ್ ನ ಹಂಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಿಮ್ಗೆ ಗಾಡಿ ಈ ತರ ಫ್ರಂಟ್ ಲುಕ್ ಇದೆ, ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಫ್ರಂಟ್ ಲುಕ್ ಈ ತರ ಕಾಣಿಸುತ್ತೆ. ಬನ್ನಿ ಇಲ್ಲಿ ನೋಡಿ, ನಿಮ್ಗೆ ಹಿಂಗೆ ಮುಂದೆ ಬಂದ್ರೆ ಇಲ್ಲಿ ಸೈಡ್ ಅಲ್ಲಿ 2 ವೈಪರ್ ಸಿಗುತ್ತೆ. ಈ ಕಡೆಗೊಂದು ಈ ಕಡೆಗೊಂದು. ಇಲ್ಲಿ ನಿಮ್ಗೆ ಇಟ್ಕೊಳಕ್ ಒಂದು ಪೊಸಿಷನ್ಗೆ ಗ್ರಿಪ್ ಕೊಟ್ಟಿದ್ದಾರೆ, ಯಾಕಂದ್ರೆ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ನಿಮ್ಗೆ ಗ್ರಿಪ್ ಇರ್ಲಿ ಅಂತ ಕೊಟ್ಟಿರೋದು. ತುಂಬಾ ಗಾಡಿಗಳಲ್ಲಿ ಇದಿಲ್ಲ. ಹಾಗೆ ನಿಮ್ ಕೆಳಗಡೆ ನೋಡಿದ್ರೆ ಇಲ್ಲಿ ECR ಲೋಗೋ ಸಿಗುತ್ತೆ. ಇದು ಕ್ರೋಮ್ ಅಲ್ಲಿ ಮಾಡಿ ಇರೋದು. ಹಂಗೆ ಈ ಕಡೆಗೆ ನೋಡಿ, ಸೈಡ್ ನಿಮ್ಗೆ ಕಾಣಿಸ್ತಿರ್ಬೋದು. ಇಲ್ಲಿ ಬಂದ್ರೆ ಇಲ್ಲಿ ನಿಮ್ಗೆ ಸೈಡ್ LED ಕೊಟ್ಟಿದ್ದಾರೆ. ಇದು ಪಾರ್ಕಿಂಗ್ ಲ್ಯಾಂಪ್ ತರ. ಇಲ್ಲಿ ನೋಡಿ, ಇದು ತುಂಬಾ ಲುಕ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಗಾಡಿಗೆ. ಆಮೇಲೆ ಇಂಡಿಕೇಟರ್ ಲ್ಯಾಂಪು, ಇದು ಹೈ ಬೀಮು ಲೋ ಬೀಮು ಎರಡು ಕೊಟ್ಟಿದ್ದಾರೆ, ಅಕ್ಕಪಕ್ಕನೇ ಇರೋದು. ಹಂಗೆ ನೀವು ಈ ಕಡೆ ಕೆಳಗಡೆ ನೋಡಿದ್ರೆ ನಿಮ್ಗೆ ಎಲ್ಲ ಗಾಡಿಲಿ ಫಾಗ್ ಲ್ಯಾಂಪ್ಗೆ ಸ್ಪೇಸ್ ಕೊಟ್ಟಿರ್ತಾರೆ. ಬಟ್ ಈ ಗಾಡಿಗೆ ಮಾತ್ರ ಫಾಗ್ ಲ್ಯಾಂಪ್ ಸಮೇತನೇ ಕೊಡ್ತಾರೆ. ನೋಡಿ, ಇಲ್ಲಿ ನಿಮ್ಗೆ 3mm ಇದು ಸಿಗುತ್ತೆ ರಿಫ್ಲೆಕ್ಟರ್. ಇದು ಕೂಡ ಕಂಪನಿಯಿಂದಾನೇ ಬಂದಿರೋದು ಫಾಗ್ ಲ್ಯಾಂಪು. ಇದು ಯಾಕಂತಂದ್ರೆ ಬೇರೆ ಗಾಡಿಗಳಲ್ಲಿ ನಾವು ನೋಡಿದ್ರೆ ನಾವು ಫಿಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಇಲ್ಲಿ ECR ಅಲ್ಲಿ ಇದು ಹಿಂಗಿಲ್ಲ, ಅವರೇ ಕಂಪನಿಯಿಂದಾನೇ ಕೊಟ್ಟಿರೋದು. ಹಂಗೆ ನಿಮ್ಗೆ ಇಲ್ಲಿ ಗ್ರಿಲ್ ಸಿಗುತ್ತೆ ನೋಡಿ, ಕಾಣಿಸ್ತಿರ್ಬೋದು, ಚಿಕ್ಕ ಗ್ರಿಲ್ ಏರ್ಗೆ. ಅಲ್ಲಿಂದ ನಿಮ್ಗೆ ಈ ಕಡೆ ಸೈಡಿಗೆ ಬಂದ್ರೆ ಇಲ್ಲಿ ನಿಮ್ಗೆ ಟೋಯಿಂಗ್ ರಾಡ್ ಕೊಟ್ಟಿದ್ದಾರೆ ಆಯ್ತು. ಯಾಕಂದ್ರೆ ಗಾಡಿ ಎಲ್ಲಾದ್ರೂ ಬ್ರೇಕ್ ಡೌನ್ ಆದ್ರೆ ಟೋ ಮಾಡ್ಬೋದು. ನೋಡಿ, ಇಲ್ಲಿ ಟೋಯಿಂಗ್ ರಾಡ್ ಕೂಡ ಸಿಗುತ್ತೆ, ಸೇಮ್ ಇದೂನು ಕೂಡ. ನೋಡಿ, ಇನ್ನೊಂದ್ಸರಿ ತೋರಿಸ್ತೀನಿ ನಿಮ್ಗೆ ಫ್ರಂಟ್ ಲುಕ್ ಯಾವ ತರ ಇದೆ ಅಂತ. ಕಾಣಿಸ್ತಿರ್ಬೋದು. ಬನ್ನಿ ನಿಮ್ಗೆ ಇವಾಗ ಈ ಸೈಡ್ ಇಂದ ತೋರಿಸ್ತೀನಿ, ಸೈಡ್ಗೆ ಯಾವ ತರ ಇದೆ, ಹೆಂಗೆ ಏನೇನಿದೆ ಫೀಚರ್ಸ್. ಫ್ರೆಂಡ್ಸ್ ನೋಡಿ, ಈ ಸೈಡ್ ನಿಮ್ಗೆ ಲೆಫ್ಟ್ ಅಲ್ಲಿ ಬಂದ್ರೆ ನಿಮ್ಗೆ ಎರರ್ಗಳು ಕಾಣಿಸುತ್ತೆ. ಇದು ಬ್ಲೈಂಡ್ ವ್ಯೂದು ಒಂದು, ಇಲ್ಲೂ ಬ್ಲೈಂಡ್ ಸ್ಪಾಟ್ 2 ಮಿರರ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಡ್ರೈವರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ನಿಮ್ಗೆ ಆ ಕಡೆಯಿಂದ ಇಲ್ಲಿ ಕೆಳಗಡೆ ನಿಮ್ಗೆ ಇಲ್ಲಿ ಸ್ಪೇಸ್ ಗಳೆಲ್ಲ ಇರುತ್ತಲ್ಲ, ಇಲ್ಲಿ ಕಾಣಿಸಕ್ಕೆ ಕೊಟ್ಟಿರೋದು ಫ್ರಂಟ್ ಬ್ಲೈಂಡ್ ವ್ಯೂ ಮಿರರ್. ಇದು ತುಂಬಾ ಹೆಲ್ಪ್ ಆಗುತ್ತೆ ಡ್ರೈವರ್ಗಳಿಗೆ. ಈ ಕಡೆ ಬಂದ್ರೆ ಹಂಗೆ ಇಲ್ಲಿ 2 ಮಿರರ್ ಕೊಟ್ಟಿರ್ತಾರೆ. ಇಲ್ಲಿ ಸೈಡ್ಗೆ ನಿಮ್ಗೆ ಇಂಡಿಕೇಟರ್ ಕೊಟ್ಟಿದ್ದಾರೆ, ಸೈಡ್ ಇಂಡಿಕೇಟರ್ ಡೋರ್ಗೂ ಕೊಟ್ಟಿರ್ತಾರೆ ಒಂದು. ಹಾಗೆ ಇಲ್ಲಿ ನೋಡಿದ್ರೆ ಇದು ಡೋರ್ ಕಟ್ ಆಗಿದೆ ನೋಡಿ ಇವಾಗ ಆಲ್ರೆಡಿ. ಯಾಕಂದ್ರೆ ಅಂದ್ರೆ ಒಂಚೂರು ಫೈಬರ್ ಬರುತ್ತಲ್ಲ, ತುಂಬಾ ಇವು ಬಾಳಕ್ಕೆ ಬರಲ್ಲ ಕೆಲವೊಂದು ಗಾಡಿಗೆ, ಕೆಲವೊಂದು ಇರುತ್ತೆ ಹಂಗೇನೆ. ಫ್ರಂಟ್ ಅಲ್ಲಿ ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲಿ ಸೆಮಿ ಎಲೆಕ್ಟ್ರಿಕಲ್ ಸ್ಪ್ರಿಂಗ್ ಕೊಟ್ಟಿರ್ತಾರೆ. 2 ಕಡೆ ಹಿಂದೆ ರೇಯರ್ ಫ್ರಂಟ್ 2 ಹಿಂಗೆ ಇರೋದು. ಈ ಟೈರ್ ಬಂದು 816.25 ಇರೋದು ಟೈರು. 6 ವೀಲ್ ಬೋಲ್ಟ್ ಬರುತ್ತೆ ಇದಕ್ಕೆ. ನೋಡಿ, ಕಾಣಿಸ್ತಿರ್ಬೋದು ನಿಮ್ಗೆ ಪೂರ್ತಿ. ಹಂಗೆ ಈ ಕಡೆ ನೀವು ಪಕ್ಕಕ್ಕೆ ಬಂದ್ರೆ ಇಲ್ಲಿ ಬ್ಯಾಟ್ರಿ ಸ್ಪೇಸ್ ಇರೋದು 12 ವೋಲ್ಟ್ ಸಿಂಗಲ್ ಬ್ಯಾಟ್ರಿ ಬರುತ್ತೆ. ಪಕ್ಕದಲ್ಲ ಆಡ್ ಬ್ಲೂ ಟ್ಯಾಂಕು. ಇದ್ರ ಆಡ್ ಬ್ಲೂ ಕೆಪಾಸಿಟಿ ಬಂದು 27 ಲೀಟರ್ ಬರುತ್ತೆ ಇದಕ್ಕೆ. ಹಾಗೆ ಇದ್ರ ಪಕ್ಕನೇ ಇದೆ ನೋಡಿ ಫಿಲ್ಟ್ರು. ಆಮೇಲೆ ನೀವು ಇಲ್ಲಿ ಡೀಸೆಲ್ ಟ್ಯಾಂಕ್ ನೋಡ್ಬೋದಾದ್ರೆ ಡೀಸೆಲ್ ಟ್ಯಾಂಕು 190 ಲೀಟರ್ ಬರುತ್ತೆ ಇದಕ್ಕೆ. ಹಂಗೆ ಇದ್ರ ಮೈಲೇಜ್ ನೀವು ಅಬ್ಸರ್ವ್ ಮಾಡ್ಬೇಕಾದ್ರೆ 7 to 8 ಬರುತ್ತೆ. ಹಂಗೆ ನೀವು ಗಾಡಿ ಓಡಿಸೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೈಡ್ಗೆ ನಿಮ್ಗೆ ಗ್ರಿಲ್ ಕೂಡ ಕೊಟ್ಟಿದ್ದಾರೆ. ಹಂಗೆ ಇದು ಈ ತರ ಲ್ಯಾಂಪ್ಗಳಿದೆ, 3 ಲ್ಯಾಂಪ್ಗಳು ಫ್ರಂಟು ರೇಯರ್ ಸೇರಿ 3 ಇದೆ, ಆ ಕಡೆ ಈ ಕಡೆ. ಹಾಗೆ ನೀವು ಹಿಂದೆ ರೇಯರ್ ಬಂದ್ರೆ ನೋಡಿ, ಮಡ್ಗಾಡೆಲ್ಲ ಇರೋದು ಫೈಬರ್ ಅಲ್ಲೇ ಇರೋದು ಕಾಣಿಸ್ತಿರ್ಬೋದು ನಿಮ್ಗೆ. ಫ್ರಂಟ್
ನೋಡಿ. ಹಂಗೆ ಬ್ಯಾಕ್ ಸೈಡ್ ಬಂದ್ರೆ ನಿಮ್ಗೆ ಮಡ್ಗಾಡ ಫೈಬರ್ ಅಲ್ಲಿ ಇರೋದು, ಫುಲ್ ಕವರೇಬಲ್ ಇದೆ, ಫುಲ್ ಕವರ್ ಇರುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ. ಹಂಗೆ ನೀವು ಇಲ್ಲಿ ನೋಡಿದ್ರೆ ಹಂಗೆ ಕಾಣಿಸ್ತಿದೆ ಅನ್ಕೊಂತೀನಿ. ಇಲ್ಲಿ ನೋಡಿ ಮುಂದೆ ಬಂದ್ರೆ ಸೆಮಿ ಎಲೆಕ್ಟ್ರಿಕಲ್ ಲೀಡ್ ಸ್ಪ್ರಿಂಗ್ಸ್, ರೇಯರು ಫ್ರಂಟ್ ಎರಡು ಸೇಮ್ ಬರೋದು. ಇದು ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ಏರ್ ಸ್ಟಮ್ದು. ಈ ಕಡೆ ಒಂದು ಬೂಸ್ಟ್ ಇದೆ, ಆ ಕಡೆ ಒಂದು ಬೂಸ್ಟ್ ಇದೆ, ಎರಡು ಬೂಸ್ಟ್ ಬರುತ್ತೆ. ಸೆಂಟ್ರಲ್ ಜಾಯಿಂಟು. ಬನ್ನಿ ನಿಮ್ಗೆ ಹಿಂಗೆ ಸೈಡ್ ವ್ಯೂ ನೋಡ್ಕೊಂಡ್ಬಿಡಿ. ಹಂಗೆ ಒಂದ್ಸಾರಿ ತೋರಿಸ್ತೀನಿ ಪೂರ್ತಿಯಾಗಿ. ನೋಡಿ ಪೂರ್ತಿಯಾಗಿ ಸೈಡ್ ವ್ಯೂ ಈ ತರ ಇದೆ ಈ ಗಾಡಿದು. ಇವ್ರು ಆಲ್ರೆಡಿ ಬಾಡಿ ಕಟ್ಕೊಂಡಿದ್ದಾರೆ ಮೇಲೆ. ಇದು ಫುಲ್ ಬಾಡಿ ಬರುತ್ತೆ, ಹೈಟೆಕ್. ಬನ್ನಿ ಹಿಂಗೆ ಹಿಂದೆ ತೋರಿಸ್ತೀನಿ ಯಾವ ತರ ಇದೆ ಅಂತ. ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಕೆಳಗಡೆ ಸ್ಟೆಪ್ನಿ ಕೊಟ್ಟಿದ್ದಾರೆ ಸೆಂಟರ್ ಅಲ್ಲಿ. ಯಾಕಂದ್ರೆ ಈ ಸೆಂಟ್ರಲ್ ಇರೋದ್ರಿಂದ ಇದಕ್ಕೆ ಬ್ಯಾಲೆನ್ಸೇಬಲ್ ಇರುತ್ತೆ. ಮತ್ತೆ ತೆಗಿಯೋದು ಒಂಚೂರು ಕಷ್ಟ ಇದು ಸ್ಟೆಪ್ನಿನ. ಯಾಕಂತಂದ್ರೆ ಇಲ್ಲಿ ನೋಡಿ ದೊಡ್ಡ ಹೋಲ್ ಕಾಣಿಸ್ತಿದೆಯಲ್ಲ, ಇಲ್ಲಿಂದಾನೇ ಅದಕ್ಕೆ ರಾಡ್ ಕೊಡ್ಬೇಕು, ಹಂಗಿರುತ್ತೆ. ಗೊತ್ತಿರುತ್ತೆ ಎಲ್ರಿಗೂ, ಯಾರ್ಯಾರು ಗಾಡಿ ಇಷ್ಟಿದ್ದೀರಾ ಅವ್ರಿಗೆಲ್ಲ. ಬನ್ನಿ ಹಂಗೆ ರೇರ್ ಒಂದ್ಸಾರಿ ತೋರಿಸ್ಬಿಡ್ತೀನಿ ಪೂರ್ತಿ. ನೋಡಿ ಕಾಣಿಸ್ತಿರ್ಬೋದು ರೇರ್ ಯಾವ ತರ ಇದೆ ಅಂತ. ಅವಾಗಲೇ ಹೇಳ್ದಂಗೆ ಹೈಟೆಕ್ ಬಾಡಿನೇ. ಇವರು ಪೈಪ್ ಲೋಡ್ ಆಗೋದು ಈ ಗಾಡಿಯಲ್ಲಿ ಜಾಸ್ತಿ ಪೈಪ್ಗಳು ಓಡಿಸ್ತಾರೆ. ಹಂಗಾಗಿ ಇವರು ಸೈಡ್ಗೆ ಕವರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ಟೀಲಿಂದ. ನೋಡಿ ನಿಮ್ಗೆ ಹಂಗೆ ಹಿಂದೆ ಬಂದ್ರೂ ಇಲ್ಲಿ ಈಚರ್ ಲೋಗೋ ಕಾಣಿಸುತ್ತೆ ದೊಡ್ಡದಾಗಿ. ಹಂಗೆ 3 ಮೀಟರ್ದು ರೈಟ್ ರಿಫ್ಲೆಕ್ಟರ್ ಕೂಡ ಇದೆ, ಫುಲ್ ಕವರ್ ಮಾಡಿದ್ದಾರೆ ನೋಡಿ, ಕಾಣಿಸ್ತಿರ್ಬೋದು. ಹಂಗೆ ಕೆಳಗಡೆ ನೋಡಿದ್ರೆ ಒಂದು ಗಾರ್ಡ್ ಕೂಡ ಇದೆ, ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಗಾರ್ಡು. ಆಮೇಲೆ ರೇರ್ ಸೆನ್ಸರ್ಗಳು ಬರುತ್ತೆ, ರಿವರ್ಸ್ ಸೆನ್ಸರು 1, 2, 3, 4, 5 ಅಲ್ಲೊಂದೊಂದು. ಆ ಕಡೆ ನಮ್ಗೆ ಕಟ್ ಆಗಿದೆ ಇವತ್ತು, ಪರವಾಗಿಲ್ಲ. ತುಂಬಾ ದಿನ ಆಯ್ತಲ್ಲ, ಒಂಚೂರು ಗಲೀಜಾಗಿದೆ ಗಾಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾನು ಅವ್ರಿಗೆ ಹೇಳಿಲ್ಲ, ಡೈರೆಕ್ಟ್ ಆಗಿ ಹಂಗೆ ರಿವ್ಯೂ ಮಾಡ್ತಿರೋದು ಗಾಡಿನ. ನೋಡಿ ಈ ಸೈಡ್ ಬಂದ್ರೆ ನೀವು ಹಂಗೆ ಕಾಣಿಸ್ತಿರ್ಬೋದು ನಿಮ್ಗೆ. ನೋಡಿ ಕಾಣಿಸ್ತಿರ್ಬೋದು ಈ ಸೈಡ್ ಬಂದ್ರೆ ನಿಮ್ಗೆ ಸೇಮ್ ಇರುತ್ತೆ ಎಲ್ಲಾನು. ಬಟ್ ಈ ಕಡೆ ಇಲ್ಲಿ ನಿಮ್ಗೆ ಸಿಗೋದು ಏರ್ ಟ್ಯಾಂಕು. ಇಲ್ಲಿ ಬಂದ್ರೆ ಇದು ಫ್ರಂಟ್ ವೀಲ್ ಏರ್ ಟ್ಯಾಂಕು, ಅದು ರೇರ್ ವೀಲ್ ಟ್ಯಾಂಕು. 2 ಏರ್ ಟ್ಯಾಂಕ್ ಬರುತ್ತೆ ಬ್ರೇಕ್ ಸಿಸ್ಟಮ್ಗೋಸ್ಕರ. ಹಂಗೆ ಅದ್ರ ಪಕ್ಕ ನೋಡಿದ್ರೆ ನಿಮ್ಗೆ ಇಲ್ಲಿ ಸೈಲೆನ್ಸರ್ ಸಿಗುತ್ತೆ ನೋಡಕ್ಕೆ. ನೋಡಿ ಕಾಣಿಸ್ತಿರ್ಬೋದು ನಿಮ್ಗೆ ಸೈಲೆನ್ಸರ್ ಗಾರ್ಡ್ ಮಾತ್ರ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಗಾಡಿಗೆ. ಮಿಕ್ಕಿದ ಗಾಡಿಗಳಲ್ಲಿ ಅಷ್ಟೊಂದು ಇದು ಇಲ್ಲ, ಕವರ್ ಮಾಡಿಲ್ಲ. ನೋಡಿ ಬೇಕಿದ್ರೆ ನೀವು. ಕಾಣಿಸ್ತಿರ್ಬೋದು ನಿಮ್ಗೆ, ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ ಒಳಗಡೆಯಿಂದ ಕೂಡ. ಇದು ಸೈಲೆನ್ಸರು ನೋಡಿ ಕಾಣಿಸ್ತಿರ್ಬೋದು. ಆಮೇಲೆ ಪಕ್ಕದಲ್ಲೇ ನಿಮ್ಗೆ ಇದು ನೋಡಿ ಏರ್ ಫಿಲ್ಟರ್ದು ನೋಡಿ ಕಾಣಿಸ್ತಿರ್ಬೋದು. ಇಲ್ಲೇ ನಿಮಗೆ ಬರೋದು ಏರ್ ಫಿಲ್ಟರು. ಹಂಗೆ ನೀವು ಹೋಗೋಣ ಅಂತಂದ್ರೆ ನೋಡಿ ಇದು ಡೋರ್ದು ಈ ತರನೇ ಇರೋದು, ಆ ಕಡೆ ಕಟ್ಟಾಗ್ಬಿಟ್ಟಿದೆ ಇವ್ರದ್ದು. ಬನ್ನಿ ಹಿಂಗೆ ಒಳಗಡೆ ಹೋಗೋಣ, ಯಾವ ತರ ಇದೆ ಅಂತ ತೋರಿಸ್ತೀನಿ. ನಿಮ್ಗೆ ಕಾಣಿಸೋದು ಡೋರ್ ಹ್ಯಾಂಡಲ್ ಎಲ್ಲ ಕಾಮನ್ ಆಗಿನೇ ಇರೋದು, ಏನು ಚೇಂಜಸ್ ಇರಲ್ಲ. ಇಲ್ಲಿ ಸ್ಪೀಕರ್ ಕೊಟ್ಟಿದ್ದಾರೆ ಒಂದು 6 ಇಂಚಸ್ ಬರುತ್ತೆ ಇದು ಸ್ಪೀಕರು. ಆಮೇಲೆ ಹಿಂಗೆ ನೀವು ಡೋರಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ ಇಂಜಿನ್ ನಂಬರು, PC ನಂಬರು, GVW, ಪೇಲೋಡ್ ಕೆಪಾಸಿಟಿ ಎಲ್ಲಾನು ಇಲ್ಲೇ ಕೊಟ್ಟಿರ್ತಾರೆ, ಕಾಣಿಸ್ತಿರ್ಬೋದು. ಇದನ್ನೆಲ್ಲ ಆಮೇಲೆ ಹೇಳ್ತೀನಿ. ಬನ್ನಿ ಹಿಂಗೆ ಒಳಗಡೆ ಹೋಗೋಣ, ಯಾವ ತರ ಇದೆ ಅಂತ ತೋರಿಸ್ತೀನಿ. ಇದು ನಿಮ್ಗೆ ಕೀ ನೋಡಿ ಈ ತರ ಬರುತ್ತೆ. ಕೀ ಬಂದು 2 ಕೊಟ್ಟಿರ್ತಾರೆ, 2 ಕ್ಲೂಗೆ 2 ಗಾಡಿ ಇಂಜಿನ್ ಸ್ಟಾರ್ಟ್. ಮೇಲೆ ಹೋಗೋಣ ತೋರಿಸ್ತೀನಿ ನಿಮ್ಗೆ. ನೋಡಿ ಇಲ್ಲಿ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಇಲ್ಲೊಂದು ಈ ಚಿಕ್ಕದೊಂದು ಬರುತ್ತೆ, 2 ಕೊಟ್ಟಿರ್ತಾರೆ. ಬನ್ನಿ ಮೇಲೆ ಹೋಗೋಣ ತೋರಿಸ್ತೀನಿ ಒಳಗಡೆ ಯಾವ ತರ ಇದೆ ಅಂತ. ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ಸ್ಟೇರಿಂಗ್ ಯಾವ ತರ ಬರುತ್ತಂತ. ಇದ್ರದ್ದು ಈ ತರ ಬರುತ್ತೆ, ಇವ್ರು ಇಲ್ಲಿ ಹಾಕೊಂಡಿದ್ದಾರೆ. ಬನ್ನಿ ತೋರಿಸ್ತೀನಿ. ನೋಡಿ ಪೂರ್ತಿ ಲುಕ್ ಈ ತರ ಬರುತ್ತೆ. ಇಲ್ಲಿ ಮೇಲೆ ನೋಡಿದ್ರೆ ನಿಮ್ಗೆ ಕಾನ್ಸೆಪ್ಟ್ ಸಿಗುತ್ತೆ. ಇಲ್ಲಿ ಒಂದು ಹೋಲ್ಡರ್ ಇದೆ ನೋಡಿ ಚಿಕ್ಕದಾಗಿ. ನೋಡಿ ಇಲ್ಲಿ 24x7 ನಂಬರ್ ಕೂಡ ಇರುತ್ತೆ ನಿಮ್ಗೆ, ಸರ್ವಿಸ್ ಸೆಂಟರ್ ಅವ್ರದ್ದು. ಆಮೇಲೆ ಇಲ್ಲೊಂದು ಚಿಕ್ಕ ಹೋಲ್ಡರ್ ಇದೆ, ಕಾಣಿಸ್ತಿರ್ಬೋದು. ಲ್ಯಾಂಪ್ಗಳು 2 ಕೊಟ್ಟಿರ್ತಾರೆ, ಈ ಕಡೆ ಒಂದು ಈ ಕಡೆ ಒಂದು, 2 ಆನ್ ಅಲ್ಲಿ ಇದೆ ಇವ್ರದ್ದು. ಆಮೇಲೆ ಒಂದು ಮಿರರು. ಇಲ್ಲಿ ಬಂದ್ರೆ ಈ ಕಡೆ ನಿಮ್ಗೆ ಏರ್ ಇಂಟೇಕ್, ಏರ್ ಇದು ಸಿಗುತ್ತೆ ನಿಮ್ಗೆ, ಏರ್ ಬ್ಲೋವರ್ ಸಿಗುತ್ತೆ 4. ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ. AC ಅಲ್ಲ ಇದು, ಇಲ್ಲೊಂದಿದೆ AC ಇಲ್ಲ, ಏರ್ ಬ್ಲೋವರ್ ಸಿಗುತ್ತೆ 4 ಇದ್ರಲ್ಲಿ ಸಿಗುತ್ತೆ ನಿಮ್ಗೆ. ಆಮೇಲೆ ಆನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಆಮೇಲೆ ಟೇಪ್ ರೆಕಾರ್ಡರ್ ಬರುತ್ತೆ. ಇಲ್ಲಿ ಮೋಡ್ಗಳು ಸಿಗುತ್ತೆ ನಿಮ್ಗೆ, ಇಕೋ ಪ್ಲಸ್ ಅಂತ ಮೋಡ್ ಸಿಗುತ್ತೆ.
ಇದು ನೀವು ಖಾಲಿ ಗಾಡಿ ಎಲ್ಲ ಇದ್ದಲ್ಲಿ ನೀವು ಯೂಸ್ ಮಾಡ್ಕೋಬಹುದು. ರೆಗ್ಯುಲರ್ ಆಗಿ ಅಂತಂದ್ರೆ ಈಕ್ವಲಿ ಓಡಿಸ್ತೀವಿ. ನೀವು ಖಾಲಿ ಗಾಡಿ ಏನಾದ್ರು ಇದ್ರೆ ಇಕೋ ಪ್ಲಸ್ ಮೋಡ್ ಹಾಕೊಂಡು ಓಡಿಸಿದ್ರೆ ಮೈಲೇಜ್ ಜಾಸ್ತಿ ಬರುತ್ತೆ. ಇದು 5 ಸ್ಪೀಡ್ ಮ್ಯಾನ್ಯುವಲ್ ಗೇರು 5+1 ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು. ರೇಯರು +5. ಆಮೇಲೆ ನಿಮ್ಗೆ ಇಲ್ಲೊಂದು ಹೋಲ್ಡರ್ ಸಿಗುತ್ತೆ, ಮೊಬೈಲ್ ಆದ್ರೂ ಇಟ್ಕೋಬಹುದು. ಹ್ಯಾಂಡ್ ಬ್ರೇಕು, ಇದು ಏರ್ ಬ್ರೇಕ್ ಬರುತ್ತೆ ಗಾಡಿಗೆ, ಈ ತರ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಹಿಂದೆ ನೋಡಿದ್ರೆ ನಿಮ್ಗೆ ಒಂದು ಫೈರ್ದ ಸಿಗುತ್ತೆ. ಇದಂತೂ ಎಲ್ಲ ಗಾಡಿಯಲ್ಲಿ ಇರಲೇಬೇಕು, ಕಂಪಲ್ಸರಿ. ಅದನ್ನ ನೋಡ್ಕೊಂಡಿರಿ. ನಾವು ಈ ಕಡೆಗೆ ಬರೋದಾದ್ರೆ ಇಲ್ಲಿ ನಿಮ್ಗೆ ಚಿಕ್ಕದಾಗಿ ಹೋಲ್ಡರ್ ಕೊಟ್ಟಿರ್ತಾರೆ, ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ. ಇಲ್ಲೊಂದು ಹೋಲ್ಡರ್ ಇದೆ. ಆಮೇಲೆ ಸೇಮ್ ಇರೋದು ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ ಕೂತ್ಕೊಳ್ಳೋರ್ಗೆ ಇಟ್ಕೊಳ್ಳೋಕೆ ಅಂತ. ಇದು ಕೆಲವೊಂದು ಗಾಡಿಗಳಲ್ಲಿ ಇರಲ್ಲ, ಕೆಲವೊಂದು ಗಾಡಿಗಳಲ್ಲಿ ಇದೆ, ಬಟ್ ಇದರಲ್ಲಿದೆ ನೋಡಿ. ಆಮೇಲೆ ಇದಕ್ಕೂ ಡೋರ್ ಹ್ಯಾಂಡಲ್, ಅಲ್ಲೂ ಒಂದು ನೋಡಿ ನೀವು ಕಾಣಿಸ್ತಿರ್ಬೋದು. ಓಪನ್ ತೋರಿಸ್ತೀನಿ. ಇದಕ್ಕೂ ಡೋರ್ ಹ್ಯಾಂಡಲ್ 2 ಕೊಟ್ಟಿರ್ತಾರೆ. ಇಲ್ಲೊಂದಿದೆ, ಇಲ್ಲಿ ಕೆಳಗಡೆ ಒಂದಿದೆ ನೋಡಿ, ಕಾಣಿಸ್ತಿರ್ಬೋದು. ಆಮೇಲೆ ಹಾಗೆ ನೀವು ಹಿಂದೆ ನೋಡ್ಬೇಕಾದ್ರೆ ನಿಮ್ಗೆ ಕಾಣಿಸುತ್ತೆ ನೋಡಿ. ಹಂಗೆ ಇಲ್ಲಿ ನೀವು ಸೀಟ್ ಹಿಂದೆಗಡೆ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಜಾಕ್ ಸಿಗುತ್ತೆ, ಜಾಕ್ ಕಾಣಿಸುತ್ತೆ. ಆಮೇಲೆ ಜಾಕ್ ರಾಡು ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, ಸ್ಟೆಪ್ನಿ ಸ್ಪ್ಯಾನರು ಇದೆಲ್ಲ ಎಲ್ಲ ಇಲ್ಲೇ ಸಿಗುತ್ತೆ ನಿಮ್ಗೆ. ಸ್ಪೇಸ್ ತುಂಬಾ ಚೆನ್ನಾಗಿ ಕವರ್ ಮಾಡ್ಕೊಂಡಿದ್ದಾರೆ ಗಾಡಿಲಿ. ಒಳಗೆ ನೀವು ಇಲ್ಲಿ ಡಿಸ್ಪ್ಲೇ ನೋಡ್ಬೇಕಾದ್ರೆ ಈ ತರ ಕಾಣಿಸುತ್ತೆ ನಿಮ್ಗೆ. ಇದ್ರಲ್ಲೆಲ್ಲ ನೋಡಿ ಇಗ್ನಿಷನ್ ಅಲ್ಲಿ ಇದು ಸ್ಪೀಡೋಮೀಟರ್ ಇದೆ, ಡೀಸೆಲ್ ಫ್ಯೂಲ್ದು. ಆಮೇಲೆ ಇಲ್ಲಿ ಬಂದು ನೋಡಿ, ಹೇಳದ್ನಲ್ಲ ನಿಮ್ಗೆ ಯಾವಾಗಲೇ 1,16,000 ಕಿಲೋಮೀಟರ್ ರನ್ನಿಂಗ್ ಆಗೈತೆ. ಆದರೂ ಸ್ಟಿಲ್ ಕಂಡೀಷನ್ ಫುಲ್ ಕಂಡೀಷನ್ ಆಗಿದೆ ಗಾಡಿ. ಇದು ಬಂದು ನಿಮಗೆ ಏರ್ದು ಬ್ರೇಕ್, ರೇಯರು ಫ್ರಂಟು ತೋರಿಸ್ತಿದೆ ನೋಡಿ ನಿಮಗೆ. ಇದು ಆಯಿಲ್ ಪ್ರೆಷರು. ಆಮೇಲೆ ಈ ಕಡೆಗೆ ಬಂದು ಇದು RPM ಕಾಣಿಸ್ತಿರ್ಬೋದು ನಿಮಗೆ. ಆಮೇಲೆ ಇದು ಬಂದು ಹೀಟು, ಟೆಂಪ್ರೇಚರ್ದು ಇದು. ಆಮೇಲೆ ಇದು ಮೋಡ್ಗಳು, ಇಲ್ಲಿ ಸೆಟ್ಟಿಂಗು ಮೋಡ್ ಇರೋದು. ಬನ್ನಿ ಹಾಗೆ ಮುಂದೆ ಹೋಗೋಣ. ಇನ್ನು ಗಾಡಿ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಒಳಗಡೆ ಹೊರಗಡೆ ಯಾವ ತರ ಇದೆ ಅಂತ. ಗಾಡಿ ತುಂಬಾ ಚೆನ್ನಾಗಿದೆ ನೋಡಕ್ಕೂ, ಹಾಗೆ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಗಾಡಿ. ಹಂಗಾಗಿ ಇದ್ರ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ, ಇದು 140 HP ಅಂಡ್ 400 Nm ಟಾರ್ಕ್ ರಿಲೀಸ್ ಮಾಡುತ್ತೆ. ಹಿಂಗಾಗಿ ಪಿಕಪ್ ತುಂಬಾ ಚೆನ್ನಾಗಿ ಬರುತ್ತೆ ಗಾಡಿಗೆ. 3 ಲೀಟರ್ ಇಂಜಿನ್ 4 ಪಿಸ್ಟನ್ ಜೊತೆಗೆ. ಹಂಗೆ ಇದ್ರ GVW ನೋಡೋದಾದ್ರೆ 11 ಟನ್ ಬರುತ್ತೆ, 11 ಟನ್ನು ಕೆಪಾಸಿಟಿ. ಲೋಡಿಂಗ್ ಕೆಪಾಸಿಟಿ ನೋಡೋದಾದ್ರೆ 7.5 ಟನ್ ಬರುತ್ತೆ. 7,200 7,500 ಪಾಸ್ ಮಾಡ್ಬೋದು ಗಾಡಿನ RTO ಪ್ರಕಾರ. ಬನ್ನಿ ಫ್ರೆಂಡ್ಸ್, ಹಂಗೆ ಹೋಗೋಣ ಇವಾಗ. ಹಾಗೆ ನೀವು ಇದ್ರ ಬಿಡ್ತ್ ಬಗ್ಗೆ ನೋಡೋದಾದ್ರೆ ಒಳಗಡೆನೆ 2 ಮೀಟರ್ ಬರುತ್ತೆ. ಕ್ಯಾಬಿನ್ ಒಳಗಡೆ ತುಂಬಾ ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿರುತ್ತೆ. ಇನ್ನು ಲೆಂತ್ ಬಗ್ಗೆ ನೋಡೋದಾದ್ರೆ 14 ಫೀಟು, 17 ಫೀಟು, 20 ಫೀಟು ಬರುತ್ತೆ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅದನ್ನ ಚೂಸ್ ಮಾಡ್ಕೋಬಹುದು. ಬನ್ನಿ ಹಾಗೆ ಇವಾಗ ಗಾಡಿ ಸ್ಟಾರ್ಟ್ ಮಾಡೋಣ, ಟ್ರಯಲ್ ನೋಡ್ಕೊಂಡ್ ಬರೋಣ. ಬನ್ನಿ ಗೈಸ್. ಫ್ರೆಂಡ್ಸ್ ನೋಡಿ, ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ, ಯಾವ ತರ ಇದೆ ಪರ್ಫಾರ್ಮೆನ್ಸ್ ಅಂತ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿ, ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಒಂದು ರೇಯರು ಫ್ರಂಟ್ 5 ಗೇರ್ ಬರುತ್ತೆ ಇದಕ್ಕೆ. ಇನ್ನು ಬೇರೆ ಮಾಡೆಲ್ ಬರುತ್ತೆ, ಅದಕ್ಕೆ 6 ಗೇರ್ ಇರುತ್ತೆ. ಯಾವಾಗ್ಲೂ ಇದು ನೋಡಿ ಸೆಕೆಂಡ್ ಗೇರ್ ಇಂದಾನೇ ನಾವು ಗಾಡಿನ ಮೂವ್ ಮಾಡೋದು, ಯಾಕಂದ್ರೆ ಅಷ್ಟು ಪಿಕಪ್ ಇರುತ್ತೆ ಗಾಡಿಗೆ. ಬನ್ನಿ ಹೋಗೋಣ, ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ತರ ಇರುತ್ತೆ ಅಂತ. ಓಡಿಸಿ ಗಾಡಿ ನೋಡಿ ಎಷ್ಟು ಬೇಗ ಮೂವ್ ಆಗುತ್ತೆ. ಎಕ್ಸಲೇಟರ್ ಕೊಡೋ ಅವಶ್ಯಕತೆನೇ ಇರಲ್ಲ, ಅಷ್ಟು ಪಿಕಪ್ ಇದೆ ಗಾಡಿಗೆ. ನೋಡಿ ಕಾಣಿಸ್ತಿರ್ಬೋದು ನಿಮ್ಗೆ ಗೇರ್ ಶಿಫ್ಟಿಂಗ್ ಕೂಡ. ಗಾಡಿ ಇಂಜಿನ್ ಕೂಡ ಎಷ್ಟು ಸ್ಮೂತ್ ಆಗಿದೆ ನೋಡಿ, ಫುಲ್ ಸ್ಮೂತ್ ಇದೆ ಗಾಡಿ. ನಿಮ್ಗೆ ಕಾಣಿಸ್ತಿರ್ಬೋದು, ಅದು 1 ಲಕ್ಷ ಓಡಿರೋದು ಅವಾಗ್ಲೇ ತೋರಿಸಿದೀನಿ. ಬನ್ನಿ ಹೋಗೋಣ ಹಂಗೆ. ನೋಡಿ ಆಲ್ರೆಡಿ 4th ಗೇರ್ ಎಲ್ಲ ಐತೆ ಗಾಡಿ, ಬೇಗ ಬೇಗ ಶಿಫ್ಟ್ ಮಾಡ್ಕೋಬಹುದು, ಆ ತರ ಇದೆ. ಹಿಂಗಾಗಿ ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಗಾಡಿಗೆ ಇದಕ್ಕೆ. ನೋಡಿ ನಾನು ಆಲ್ರೆಡಿ 60 ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಕಾಣಿಸ್ತಿರ್ಬೋದು ನಿಮ್ಗೆ 60 ಇದೆ ಗಾಡಿ ಆಲ್ರೆಡಿ. ಗಾಡಿ ಜಾಸ್ತಿ 1 ನಿಮಿಷನೂ ಆಗಿಲ್ಲ, ಅಷ್ಟು ಬೇಗ ಪಿಕಪ್ ತಗೊಂಡ್ಬಿಡುತ್ತೆ ಗಾಡಿ. ನೋಡಿ ಯಾವ ತರ ಓಡುತ್ತೆ ಅಂತ. ಫ್ರೆಂಡ್ಸ್, ನಾನಂತೂ ಓಡಿಸಿ ನೋಡಿದೀನಿ, ತುಂಬಾನೇ ಚೆನ್ನಾಗಿದೆ ಗಾಡಿ. ತಗೊಳ್ಳೋರ್ಗೆ ಏನು ತೊಂದರೆ ಇಲ್ಲ. ಬಟ್ ನಿಮ್ಗೆ ಯಾವ ತರ ಕಂಫರ್ಟೇಬಲ್ ಇರುತ್ತೋ ಅದನ್ನ ನೋಡಿ ತಗೊಳ್ಳಿ. ನಾನು ಯಾವುದೇ ಪ್ರಮೋಟ್ ಮಾಡಲ್ಲ ಯಾವ ಬ್ರ್ಯಾಂಡ್ನು ಕೂಡ. ಸರಿ ಬನ್ನಿ ಫ್ರೆಂಡ್ಸ್, ಹೋಗೋಣ ಆಚೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಗಾಡಿ ಯಾವ ತರ ಇದೆ, ಹೆಂಗಿದೆ ಪರ್ಫಾರ್ಮೆನ್ಸ್ ಅಂತ ನಿಮ್ಗೆ ಯಾವ ತರ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಗಾಡಿ ಅಂತೂ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಗಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. 1 ಲಕ್ಷ ರನ್ನಿಂಗ್ ಆದ್ರೂ 4 ಗೇರ್ ಗಾಡಿ, ಏನು ತೊಂದರೆ ಇಲ್ಲ, ಆರಾಮಾಗಿ ಓಡಿಸ್ಬೋದು ಗಾಡಿನ. ದಯವಿಟ್ಟು ಯಾರು ಚಾನೆಲ್ನ ಹಂಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಮತ್ತೆ. ಥ್ಯಾಂಕ್ ಯು.